ಬೆಂಗಳೂರಿನ ಜನರೇ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ರಾಜಧಾನಿಯ ಜನರೇ ಎಚ್ಚರ ಎಚ್ಚರ ಎಚ್ಚರ. ಕಸ ಎಸೆಯುವಂತಹ ಮುನ್ನ ಹುಷಾರಾಗಿರ್ಬೇಕು. ರಸ್ತೆ ಬದಿ ಕಸವನ್ನ ಹಾಕಿದ್ರೆ ಸುಮ್ಮನೆ ಇರಕ್ಕಾಗೋದಿಲ್ಲ. ಕಂಡಲ್ಲಿ ಕಸ ಇಟ್ಬಿಟ್ಟು ಬರ್ತೀರಲ್ಲ, ಇದೆ ನೋಡಿ ಈ ಸುದ್ದಿ. ಬೆಂಗಳೂರಿನ ಜನರೇ ಈ ಸುದ್ದಿಯನ್ನ ನೀವು ಮಿಸ್ ನೋಡ್ಲೇಬೇಕು. ರಾಜಧಾನಿಯ ಜನರೇ ಎಲ್ಲಂದ್ರಲ್ಲಿ ಕಸ ಎಸೆಯುವನ್ನ ಹುಷಾರ್. ರಸ್ತೆ ಬದಿಯಲ್ಲಿ ಕಸವನ್ನ ಎಸೆದ್ರೆ ನಿಮ್ಮ ಮನೆ ಮುಂದೆ ಕಸ ಸುರಿತಾರೆ. ರಸ್ತೆ ಬದಿ ಕಸವನ್ನ ಎಸೆದವರ ವಿರುದ್ಧ ಜಿಬಿಎ ದೊಡ್ಡ ಅಭಿಯಾನ. ಮನೆ ಮುಂದೆ ಕಸ ಸುರಿದು ಜಾಗೃತಿ ಮೂಡಿಸುವಂತ ಅಭಿಯಾನ. ರಸ್ತೆ ಬದಿ ಕಸವನ್ನ ಸುರಿದು ಹೋಗುವ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಪಾಲಿಕೆಯ ಮಾರ್ಷಲ್ಸ್ಗಳು. ಇಲ್ಲಂದ್ರಲ್ಲಿ ಕಸವನ್ನ ಸುರಿದವರಿಂದ ಬೆಂಗಳೂರು ಮಾನಹರಾಜು ಆಗ್ತಾ ಇದೆ. ರಾಜಧಾನಿ ಕಸ ಸಮಸ್ಯೆ ಮುಕ್ತಿ ಕಾಣಿಸಲು ಹೊಸ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಎಲ್ಲೆಡೆ ಕಸ ಹಾಕೋದ್ರೆ ದಂಡವನ್ನ ಹಾಕ್ತಾ ಇದ್ರು ಪಾಲಿಕೆಯವರು. ದಂಡಕ್ಕೂ ಕ್ಯಾರೇನದ ಇಲ್ಲಂದ್ರಲ್ಲಿ ಕಸವನ್ನ ಹಾಕ್ತಾ ಇದ್ದಂತ ಜನರು. ಇನ್ಮೇಲೆ ಬೇಕಾಬಿಟ್ಟಿ ಕಸವನ್ನ ಎಸೆದವರಿಗೆ ಜಿಬಿಎ ಬಿಗ್ ಶಾಕ್ ಅನ್ನ ನೀಡಿದೆ. ನೀವು ಕಸ ಎಸೆದಿದ್ರೆ ವಾಪಸ್ ನಿಮ್ಮ ಮನೆಗೆ ಕಸವನ್ನ ರಿಟರ್ನ್ ಹಾಕ್ತೀವಿ ಅಂತ ಹೇಳಿ. ಒಳ್ಳೆ ಕೆಲಸ. ಅಲ್ಲಿ ಏನು ಗೊತ್ತಾ, ಯಾರೂ ನೋಡ್ತಾ ಇಲ್ಲ ಅಂತ ಬುಸುಕ್ನೇ ಹೋಗ್ಬಿಡೋದು. ಅಲ್ಲಿ ಹೋಗಿ ಕಸವನ್ನು ಹಾಕಿಬಿಟ್ಟು ಗಬಕ್ಕಂತ ಬಂದ್ಬಿಡೋದು. ಇದು ತುಂಬ ವರ್ಷಗಳಿಂದ ಆಗ್ತಾ ಇದೆ. ನಾನು ಕೇಳಿದೆ, ಒಂದಿಷ್ಟು ಅಂದರೆ ಕೇಳಿದೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನಿಮ್ಮ ಮನೆ ಮುಂದೆ ಗಾಡಿ ಬರಲ್ವಾ? ಕಸದ ಗಾಡಿ ಬರಲ್ಲ. ಹೇಳ್ತಾರವರು, ಹಸಿ ಕಸ ಒಣ ಕಸ ಎರಡು ಸಪ್ರೇಟ್ ಮಾಡಿ ಹಾಕ್ಬೇಕು. ಅದು ಎರಡು ಸಪ್ರೇಟ್ ಮಾಡಿ ಹಾಕೋಕ್ಕೆ ಆಗಲ್ಲ ನಮ್ಮ ಕೈಲಿ. ಸೊ ಆ ಒಂದು ಕಾರಣಕ್ಕಾಗಿ ಎಲ್ಲಿ ಯಾರು ಕಾಣಿಸಲ್ವೋ ಅಲ್ಲಿ ಹೋಗಿ ಇಟ್ಬಿಟ್ಟು ಗಬಕ್ಕಂತ ಬಂದ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಂತ ಹೇಳದವರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಮನೆಯಲ್ಲೂ ಕೂಡ ಇದೇ ಆಗುತ್ತೆ. ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಆ ಒಂದು ಕಾರಣಕ್ಕೆ ಅವರಿಗೆ ಸರಿಯಾಗಿ ಕಸವನ್ನು ಹಾಕಕ್ಕೆ ಆಗ್ತಾ ಇಲ್ಲ. ಈಗ ಜಿಬಿಎದವರು ಏನು ಮಾಡಿದ್ದಾರೆ ಅಂತಂದರೆ, ಕರೆಕ್ಟಾಗಿ ನೋಡ್ತಾ ಇರ್ತಾರೆ. ಕ್ಯಾಮ್ರಾಗಳಿದೆ, ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರ ಇಂಥವ್ರ ಮನೆ ಇಲ್ಲಿ ಅಕ್ಕಪಕ್ಕ ಇರಬಹುದು ಅಂತ ಹೇಳಿ ವಿಚಾರಿಸಿ ಅವರ ಮನೆಯ ಮುಂದೆ ಕಸವನ್ನು ಸುರಿತಾ ಇದ್ದಾರೆ. ಆ ರೀತಿಯಾದಾದ್ರೂ ಮಾಡಿದ್ರೆ ಕಸ ಎಲ್ಲಂದ್ರಲ್ಲಿ ಎಸೆಯುವುದನ್ನು ಬಿಡ್ತಾರೆ ಅನ್ನುವಂಥದ್ದು ಅವರ ಒಂದು ಮನಸ್ಥಿತಿ. ಒಳ್ಳೆ ಕೆಲಸ ಆಗಿದೆ. ಯಾರ್ಯಾರಿನ್ನು ಕಸಾನ ಬೀದಿ ಬದಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ 12 ಗಂಟೆ ರಾತ್ರಿಯಲ್ಲಿ ಬಂದು ಕಸವಾಗಿತ್ತೀರೋ ಅಂತವ್ರು ನೋಡ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.